ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುಕ್ತಿಗೌಡ ಯೂಟ್ಯೂಬ್ ಚಾನಲ್. ನಾನು ನೇತ್ರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಶುಕ್ರವಾರ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ್ದಾದಮೇಲೆ ನಂದು ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಆಗಿತ್ತು. ಇವಾಗ ಸ್ವಲ್ಪ ಮಧ್ಯಾಹ್ನ ಊಟಕ್ಕೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಮಶ್ರೂಮ್ ಗ್ರೇವಿ ಏನಾದರೂ ಮಾಡೋಣ ಚಪಾತಿಗೆ ಅಂತ. ಇನ್ನು ಬೆಳಗ್ಗೆನೂ ರೈಸ್ ಕೊಟ್ಟಿದ್ದೆ, ಇನ್ನು ಮಧ್ಯಾಹ್ನ ಚಪಾತಿ ಮಾಡೋಣ, ಮಶ್ರೂಮ್ ಗ್ರೇವಿ ಮಾಡೋಣ ಅಂತ. ಮಶ್ರೂಮ್ ಬೇಕಾಗಿತ್ತು, ಅದಕ್ಕೋಸ್ಕರ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. ಅದ್ರ ಜೊತೆಗೆ ಸ್ವಲ್ಪ ಎಲ್ಲ ತರಕಾರಿಗಳನ್ನೆಲ್ಲ ಬುಕ್ ಮಾಡಿದ್ದೆ. ಇವಾಗ ಸ್ವಲ್ಪ ಚಳಿ ಇರೋದ್ರಿಂದ ಬಿಸಿ ಬಿಸಿ ಊಟ ಮಾಡಬೇಕು ಅನಿಸುತ್ತೆ. ತುಂಬ ಚಳಿ ಇದೆ ಬೆಂಗಳೂರಲ್ಲಂತೂ. ಮನೆ ಒಳಗಡೆ ಇದ್ರೂ ಚಳಿ ಅನ್ನಿಸ್ತಾ ಇರುತ್ತೆ, ಆಚೆನೂ ಚಳಿ ಅನ್ನಿಸ್ತಾ ಇರುತ್ತೆ. ಬಿಸಿಲಿದ್ರೂ ಚಳಿ ಅನ್ನಿಸ್ತಾ ಇರುತ್ತೆ ಒಳಗಡೆ. ತುಂಬ ಚಳಿ ಇದೆ. ಇವಾಗ ಮಶ್ರೂಮನ್ನೆಲ್ಲ ಚೆನ್ನಾಗಿ ತೊಳ್ಕೊತೀನಿ. ಒಂದು 2-3 ಸರಿ ಚೆನ್ನಾಗಿ ತೊಳೆದು ಸ್ವಲ್ಪ ಉಪ್ಪು ಹಾಕಿ ನೆನೆಸ್ತೀನಿ. ನನಗೇನು ಅಷ್ಟೊಂದು ಮಶ್ರೂಮ್ ಇಷ್ಟ ಆಗಲ್ಲ. ನಮ್ಮ ಮನೆಯವ್ರಿಗೆ ಮಶ್ರೂಮ್ ಗ್ರೇವಿ ಇಷ್ಟ ಆಗುತ್ತೆ, ನನ್ನ ಮಕ್ಕಳಿಗೆ ಮಶ್ರೂಮ್ ಪಲಾವ್ ಇಷ್ಟ ಆಗುತ್ತೆ. ಸರಿ, ಇವಾಗ ಬೆಳಗ್ಗೆನೂ ರೈಸ್ ಕೊಟ್ಟಿದ್ದೀನಲ್ಲ, ಇವಾಗ ಚಪಾತಿ ಮಾಡೋಣ ಅವ್ರು ಬರೋ ಅಷ್ಟರಲ್ಲಿ ಅಂತ ಹೇಳ್ಬಿಟ್ಟು ಮಶ್ರೂಮ್ ಗ್ರೇವಿ ಮಾಡಿ ಚಪಾತಿ ಮಾಡ್ತಾಯಿದ್ದೀನಿ. ಸಾಂಬಾರಿದೆ, ಸಾಂಬಾರು ರಾತ್ರಿಗೆ ಆಗುತ್ತೆ, ಅದಕ್ಕೆ ರೈಸ್ ಮಾಡಿಕೊಂಡ್ರೆ ಆಯ್ತು ಅಂತ ಹೇಳ್ಬಿಟ್ಟು ಇವಾಗ ಬರೀ ಚಪಾತಿ ಮಶ್ರೂಮ್ ಗ್ರೇವಿ ಮಾಡ್ಕೊತೀನಿ. ಅದು ಮಶ್ರೂಮಲ್ಲಿ ಒಂದು ಲೇಯರ್ ಇರುತ್ತೆ, ಅದನ್ನು ಮೇಲ್ಗಡೆ ಎಲ್ಲ ಚೆನ್ನಾಗಿ ತೆಗಿತೀನಿ. ಅದು ತೆಗೆದ್ರೇ ಒಂಥರ ತಿನ್ನೋಕ್ಕೆ ಚೆನ್ನಾಗಿರೋದು. ಅದೆಲ್ಲ ಕ್ಲೀನ್ ಮಾಡ್ಕೊತೀನಿ. ಮೇಲ್ಗಡೆ ಆ ಲೇಯರ್ ಎಲ್ಲ ಬಂದುಬಿಡುತ್ತೆ, ಅದು ತೊಳಿತಾ ಹಿಂಗಂದರೆ ಸಾಕು ಬಂದುಬಿಡುತ್ತೆ. ಅದೆಲ್ಲ ತೆಕ್ಕೋತೀನಿ ಆ ಲೇಯರೆಲ್ಲ. ಇವಾಗಿರೋ ವೆದರ್ಗಂತೂ ಆಚೆ ಹೋಗೋಕ್ಕೆ ಬೇಜಾರಾಗುತ್ತೆ, ಮತ್ತು ಎಲ್ಲ ಬಿಸಿ ಬಿಸಿ ಊಟ ಮಾಡಬೇಕು ಅನಿಸುತ್ತೆ. ಬೆಚ್ಚಗೆ ಒಳಗಡೆನೇ ಇದ್ಬಿಡೋಣ ಅನಿಸುತ್ತೆ. ಮನೆ ಒಳಗಡೆ ಇದ್ರೂ ಒಂದೊಂದು ಸರಿ ಚಳಿ ಅನಿಸ್ಬಿಡುತ್ತೆ. ಇವಾಗ ನಾನು ಈರುಳ್ಳಿ ಮತ್ತು ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದನ್ನೆಲ್ಲ ಹಾಕ್ಕೊಂಡು ರುಬ್ಕೊತೀನಿ. ಇಷ್ಟೇ ಒಂಥರ ಸಿಂಪಲ್ಲಾಗಿ ಮಾಡ್ಕೊತೀನಿ. ನಾನೇನು ಅಷ್ಟೊಂದು ಮಸಾಲ ಐಟಮ್ಸ್ ಎಲ್ಲ ಹಾಕಲ್ಲ, ಸಿಂಪಲ್ಲಾಗಿ ಮಾಡ್ಕೊತೀನಿ. ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ರುಬ್ಕೊತೀನಿ. ಒಂದು ಸ್ವಲ್ಪ ಬೇಕಂದರೆ ಕಾಯಿನೂ ಹಾಕ್ಕೊಬೋದು, ಬೇಡ ಅಂದರೆ ಬೇಡ. ನಾನಾದರೂ ಒಂಚೂರು ಕಾಯಿ ಹಾಕಿದ್ದೀನಿ, ಚಕ್ಕೆ ಒಂದೇ ಒಂದು ಪೀಸ್ ಚಕ್ಕೆ, 2 ಲವಂಗ ಹಾಕ್ಕೊಂಡಿದ್ದೀನಿ, ಚೂರು ಕಾಯಿ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ಇಷ್ಟ ಆಗಲ್ಲ, ಆದ್ರೂ ನಾನೊಂಚೂರು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಮಶ್ರೂಮ್ ಎಲ್ಲ ಕ್ಲೀನಾಗಿ ಅದು ಮೇಲ್ಗಡೆ ಲೇಯರೆಲ್ಲ ತೆಗೆದಾದ್ಮೇಲೆ ಇವಾಗ ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನ ಒಂದು ಸ್ವಲ್ಪ ಸಣ್ಣ ಕಟ್ ಮಾಡ್ಕೊತೀನಿ. ಮಶ್ರೂಮು ಅಷ್ಟೇ ಸ್ವಲ್ಪ ಸಣ್ಣನೇ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು 1ರಲ್ಲಿ 2 ಮಾಡ್ಕೊತಾರೆ, ಆದರೆ ನಾನು ಸ್ವಲ್ಪ ಸಣ್ಣನೇ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಸಣ್ಣ ಕಟ್ ಮಾಡಿದ್ನಲ್ಲ, ಅದು ಈರುಳ್ಳಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಇದು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಮಶ್ರೂಮ್ ಹಾಕ್ಕೊಳ್ತೀನಿ. ಮಶ್ರೂಮ್ ಸ್ವಲ್ಪ ನೀರು ಬಿಟ್ಕೊಬಿಡುತ್ತೆ, ಅದಕ್ಕೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಇವಾಗಲೇ ಒಂದು ಸ್ವಲ್ಪ ಅರಿಶಿನನೂ ಹಾಕ್ಕೊತೀನಿ. ಅರಿಶಿನ ಹಾಕ್ಕೊಂಡ್ರೆ ಸ್ಮೆಲ್ಲೆಲ್ಲ ಏನೂ ಇರಲ್ಲ ಅಂತ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಈಗಲೇ ಹಾಕ್ಕೊತೀನಿ. ಇವಾಗೆಲ್ಲ ಚೆನ್ನಾಗಿ ನೀರು ಬಿಟ್ಕೊಬಿಡುತ್ತೆ. ನೀರು ಬಿಟ್ಕೊಂಡು ಆದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೋಡಿ, ನಾನು ನೀರೇ ಹಾಕಿಲ್ಲ ಸ್ವಲ್ಪನೂ, ಅದ್ರ ನೀರು ಹೆಂಗೆ ಬಿಟ್ಕೊಂಡಿದೆ. ಅದಾದಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದಕ್ಕೇನೆ ಇವಾಗ ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು, ಗರಂ ಮಸಾಲ 3 ಹಾಕ್ಕೊತೀನಿ. ಸ್ವಲ್ಪನೇ ಹಾಕ್ಕೊತೀನಿ. 1 ಸ್ಪೂನ್ ಧನಿಯಾ, 1 ಸ್ಪೂನ್ ಚಿಲ್ಲಿ, 1 ಸ್ಪೂನು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಇದನ್ನು ಸ್ಮೆಲ್ ಹೋಗಲಿ ಅಂತ ಇದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇವಾಗ ಅದು ರುಬ್ಬಿದ್ನಲ್ಲ, ಅದನ್ನು ಹಾಕ್ಕೊತೀನಿ. ನೋಡಿ, ಗ್ರೇವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದೆಲ್ಲ ರುಬ್ಬಿದ್ದೆಲ್ಲ ಮಾಡ್ಕೊಂಡು ಒಂದೇ ಒಂದು ಲೋಟ ನೀರು ಹಾಕ್ಕೊತೀನಿ. ಜಾಸ್ತಿ ನೋಡ್ತೀನಿ, ಜಾಸ್ತಿ ಬೇಕಂದರೆ ಜಾಸ್ತಿ, ಇಲ್ಲ ಅಂದರೆ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಬೋದು. ನನಗೆ ಒಂದು ಸ್ವಲ್ಪ ಖಾರ ಕಮ್ಮಿ ಅನಿಸ್ತು, ಅದಕ್ಕೆ ಒಂಚೂರು ಚಿಲ್ಲಿ ಪೌಡ್ರ್ ಹಾಕಿ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ. ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ, ಚೆನ್ನಾಗಿ ಗ್ರೇವಿ ಫ್ರೈ ಚೆನ್ನಾಗಾಗಿದೆ. ನೋಡಿ, ಇವಾಗ ಎಷ್ಟು ಚೆನ್ನಾಗಾಗಿದೆ. ಒಂಥರ ಸಿಂಪಲ್ಲಾಗೇ ಮಾಡ್ಕೊಬೋದು. ಇನ್ನು ಕೆಳಗಡೆ ಮರ ಸಾರಿಸ್ತಾರಲ್ಲ, ಅವ್ರು ಬಂದಿದ್ದರು. ನನ್ನ ಹತ್ರ 2 ಮರ ಇತ್ತು. ಆ ಮರಕ್ಕೆ ಈ ಥರ
ಮೆಂತ್ಯ ಸಾರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಾರಿಸ್ಕೊತಾ ಇದ್ದೆ. ಇದು ಊರಿಂದ ತಂದಿದ್ದೆ ನಾನು ಮರನ. ಇವಾಗೆಲ್ಲ ಪ್ಲಾಸ್ಟಿಕ್ ಮರ ಇಟ್ಕೊತಾರೆ. ನನಗೆ ಈ ಥರ ಮರ ಇಷ್ಟ. ಊರಿಂದ ಇಸ್ಕೊಂಡು ಬಂದಿದ್ದೆ 2 ಮರ, ಅಮ್ಮ ತೆಕ್ಕೊಟ್ಟಿದ್ರು. ಅದನ್ನ ಹಂಗೆ ಇಟ್ಬಿಟ್ಟಿದ್ದೆ. ಇವರು ಯಾರೂ ಬರ್ತಾ ಇರಲಿಲ್ಲ. ನಾನೇ ಒಂದು ದಿವಸ ನೋಡ್ಕೊಂಡು ಯಾವತ್ತಾದ್ರೂ ಮೆಂತ್ಯ ಮತ್ತು ಪೇಪರ್ನ ನೆನೆಸ್ಬಿಟ್ಟು ಈ ಥರ ರುಬ್ಬಿಟ್ಟು ಸಾರಿಸ್ತಾರಂತೆ. ಹಂಗೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಇಟ್ಕೊಂಡಿದ್ದೆ. ಸದ್ಯ ಒಂದಿನ ಇವ್ರು ಬಂದರು. ಇನ್ನು ಅವ್ರ ಹತ್ರ ಅದು 2 ಮರಕ್ಕೂ ಈ ಥರ ಎಲ್ಲ ಮಾಡಿಸ್ಕೊಂಡೆ. ಒಂದು ಮರಕ್ಕೆ 50 ರೂಪಾಯಿ ತೊಗೊಂಡ್ರು, 100 ರೂಪಾಯಿ ತೊಗೊಂಡ್ರು 2 ಮರಕ್ಕೆ. ಆದರೆ ಚೆನ್ನಾಗಿ ಮಾಡಿಕೊಟ್ರು. ಇದು ಚೆನ್ನಾಗಿ ಇದು ಹಾಕಿದ್ಮೇಲೆ ಮರಗಳು ಒಂಥರ ಲುಕ್ ಚೆನ್ನಾಗಿ ಕಾಣಿಸ್ತಾ ಇದ್ದು. ಸಂಜೆ ಊಟಕ್ಕೆ ಏನಾದರೂ ಮಾಡೋಣ ಅಂತ ಬಂದೆ. ಮೊಟ್ಟೆ ತಂದಿದ್ದೆ, ಅದನ್ನೆಲ್ಲ ತೊಳಿತಾ ಇದ್ದೆ. ಸ್ವಲ್ಪ ಮೊಟ್ಟೆನ ತೊಳೆದೇ ಇಟ್ಟಿರ್ತೀನಿ. ನನ್ನ ಮಗ ಯಾವಾಗ ಬೇಕು ಅವಾಗ ಆಮ್ಲೆಟು ಅದು ಇದು ಹಾಕೋತಾನೆ ಅವನು. ಅದಕ್ಕೆ ಎಲ್ಲ ಮೊಟ್ಟೆ ತೊಳೆದು ಇಟ್ಟಿರ್ತೀನಿ. ಅವನು ಸಂಜೆ ಕೇಕ್ ಮಾಡ್ಕೊಂಡಿದ್ದ. ಮೊಟ್ಟೆ, ಬಾಳೆಹಣ್ಣು ಏನೇನೋ ಹಾಕ್ಕೊಂಡು. ಇವಾಗಂತೂ ಮಕ್ಕಳು ದೊಡ್ಡವರಾಗ್ಬಿಟ್ರೆ ಅಂದರೆ ಅವ್ರಿಗೆ ಏನು ಬೇಕು ಅದೇ ಮಾಡ್ಕೊಂಡು ತಿಂತಾರೆ. ಒಂಚೂರು ಗೊತ್ತಾಗ್ಬಿಡ್ತು ಅಂದರೆ ಅವರಿಗೆ ನಾವೇನು ಹೇಳೋ ಹಾಗೆ ಇಲ್ಲ. ಎಲ್ಲ ಅವನೇ ಮಾಡ್ಕೊಂಡಿದ್ದ. ಕೇಕು ಚೆನ್ನಾಗಿ ಮಾಡಿದ್ದ. ಕೇಕ್ ಮಾಡಿದ್ದ. ಒಂದೊಂದು ಸರಿ ಮ್ಯಾಗಿ ಮಾಡ್ಕೊಂಡು ಅವನೇ ತಿಂತಾನೆ, ಆಮ್ಲೆಟ್ ಹಾಕ್ಕೋತಾನೆ. ಇವಾಗೇನು ಯಾರನ್ನೂ ಕಾಯೋದಿಲ್ಲ, ಅವರೇ ಮಾಡ್ಕೊತಾರೆ ಮಕ್ಕಳು ಸ್ವಲ್ಪ ದೊಡ್ಡವರಾಗೋವರೆಗೂ ಅಷ್ಟೇ. ಅದೆಲ್ಲ ಮಾಡಿ ಎಲ್ಲ ಹಂಡಿಟ್ಟಿದ್ದ. ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೆ. ಮಾಡ್ಕೊಳ್ಳಿ ಬಿಡು ಅಂತ ನಾನು ಬಿಟ್ಬಿಡ್ತೀನಿ. ಸುಮ್ಮನೆ ಸ್ವಲ್ಪ ಕ್ಲೀನ್ ಮಾಡೋದಷ್ಟೇ ಅಲ್ವಾ, ಮಾಡ್ಕೊಂಡ್ರಾಯ್ತು ಅಂತ. ಮಾಡ್ಕೊಳ್ಳೋದೇನೋ ಮಾಡ್ಕೊತಾರೆ, ಆದರೆ ಫುಲ್ ಅಡುಗೆ ಮನೆ ಎಲ್ಲ ಗಲೀಜು ಮಾಡಿಬಿಡ್ತಾನೆ. ಏನು ಮಾಡೋಕ್ಕಾಗಲ್ಲ. ಮಕ್ಕಳು ಅವರು ಇಷ್ಟಪಟ್ಟು ಮಾಡ್ಕೊತೀವಿ ಅಂದಾಗ ಬಿಟ್ಬಿಡಬೇಕು ಅಂತ ನಾನು ಬಿಟ್ಟಿದ್ದೆ. ಮಾಡ್ಕೊಂಡಿದ್ದೆ. ಇವಾಗೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮೊಟ್ಟೆ ಎಲ್ಲ ತೊಳೆದಿಟ್ಟಿದ್ನಲ್ಲ, ಹಳೆ ಮೊಟ್ಟೆ ಎಲ್ಲ ಎತ್ಕೊಂಡು ಹೊಸ ಮೊಟ್ಟೆ ಎಲ್ಲ ಎತ್ತಿ ಜೋಡಿಸ್ತಾ ಇದ್ದೀನಿ. ತೊಳೆದಿಟ್ರೆ ಅವನು ಯಾವಾಗ ಬೇಕಾದರೂ ಮಾಡ್ಕೊತಾನಲ್ಲ, ಅವಾಗ ಗಲೀಜು ಅನಿಸಲ್ಲ ಅಂತ. ಇವಾಗ ಸಾಂಬಾರಿತ್ತು, ಅದೇ ಸಾಂಬಾರನ್ನೆಲ್ಲ ಬಿಸಿ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅನ್ನ ಮಾಡ್ಕೊಂಡು ಆಮ್ಲೆಟ್ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಅಂತ. ಇವಾಗ ಸ್ವಲ್ಪ ಬಿಸಿ 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 ಬೇಕು ಅನಿಸುತ್ತೆ ಊಟ ಎಲ್ಲ. ಊಟ ಮಾಡೋ ಟೈಮಿಗೆ ಕರೆಕ್ಟಾಗಿ ಮಾಡ್ಕೊಳ್ಳೋಣ ಅಂತ. ಇನ್ನು ಆಮ್ಲೆಟ್ಗೆ ಈರುಳ್ಳಿ ಎಲ್ಲ ಸಣ್ಣಗೆ ಕಟ್ ಮಾಡ್ಕೊತೀನಿ. ನನಗೆ ಸಣ್ಣಗೆ ಕಟ್ ಮಾಡ್ಕೊಳ್ಳೋಕ್ಕೆ ಈ ಚಾಪರ್ ತುಂಬ ಯೂಸ್ ಅನಿಸುತ್ತೆ. ಬೆಳಗ್ಗೆ ಹೊತ್ತು ಅಷ್ಟೇ, ಬೆಳಗ್ಗೆ ಮಕ್ಳಿಗೆ ಟೈಮ್ ಆಗಿರೋ ಟೈಮಲ್ಲಿ ಇದರಲ್ಲಿ ಚೆನ್ನಾಗಿ ಬೇಗ ಚೆನ್ನಾಗಿ ಕಟ್ ಆಗಿಬಿಡುತ್ತೆ. ಟೈಮ್ ಹಿಡಿಯಲ್ಲ, ಫಾಸ್ಟಾಗಿ ಆಗುತ್ತೆ. ಈರುಳ್ಳಿನೂ ಅಷ್ಟೇ, ಎಷ್ಟು ಸಣ್ಣಗೆ ಕಟ್ ಮಾಡುತ್ತೆ. ಅಥವಾ ಒಂದೊಂದು ಸರಿ ಕ್ಯಾರೆಟು ಥರ ತರಕಾರಿ ಹಾಕಿದ್ರೂ ಸಣ್ಣಗೆ ಕಟ್ ಆಗಿಬಿಡುತ್ತೆ. ಒಂದೊಂದು ಸರಿ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಇವಾಗ ಈರುಳ್ಳಿ ಎಲ್ಲ ಅದರಲ್ಲೇ ಹಾಕಿ ಚಾಪ್ ಮಾಡ್ಕೊತೀನಿ. ಸಣ್ಣಕ್ಕಾಗಿತ್ತು. ಇವಾಗ ಇದಕ್ಕೆ ಒಂಚೂರು ಮೊಟ್ಟೆ ಒಡೆದು ಹಾಕ್ಕೊತೀನಿ. ಒಂದು 5 ಹಾಕ್ಕೊಂಡೆ. ಇದಕ್ಕೆ ಚಿಲ್ಲಿ ಪೌಡ್ರು ಮತ್ತು ಕೊತ್ತಂಬರಿ ಸೊಪ್ಪು ಅಷ್ಟೇ, ಇನ್ನೇನು ಹಾಕ್ಕೊಳ್ಳಲ್ಲ. ಒಬ್ಬೊಬ್ಬರು ಮೆಣಸಿನ್ಕಾಯಿ ಹಾಕ್ಕೊತಾರೆ, ನಾನೇನು ಮೆಣಸಿನ್ಕಾಯಿ ಹಾಕ್ಕೊತಾ ಇಲ್ಲ. ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಮತ್ತು ಸಣ್ಣಗೆ ಕಟ್ ಮಾಡಿರೋ ಕೊತ್ತಂಬರಿ ಹಾಕ್ಕೊತೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಎತ್ತಿಡ್ತೀನಿ. ಅವರು ಊಟಕ್ಕೆ ಬಂದಾಗ ಮಾಡಿಕೊಟ್ರೆ ಆಯಿತು ಅಂತ. ಇದು ಒಂಥರ ಚೆನ್ನಾಗಿರುತ್ತೆ ಆಮ್ಲೆಟು. ನಮ್ಮಮ್ಮ ಎಲ್ಲ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡ್ತಾರೆ. ನಾನು ಈ ಥರ ಚಿಲ್ಲಿ ಪೌಡ್ರ್ ಹಾಕಿ ಮಾಡ್ತೀನಿ, ಚೆನ್ನಾಗಿರುತ್ತೆ ಅಂತ. ನಮ್ಮ ಮನೇಲಿ ಈ ಥರದ್ದು ಇಷ್ಟ ಆಗುತ್ತೆ. ನನ್ನ ಮಗಳಿಗೆ ಏನು ಮಾಡಿದ್ರೂ ಈ ಆಮ್ಲೆಟ್ ಇಷ್ಟನೇ ಆಗಲ್ಲ. ಅವಳಿಗೊಂದು ಸ್ವಲ್ಪ ಬೈದು ತಿನ್ನಿಸ್ಬೇಕು. ಅದರಲ್ಲೂ 1-2 ತುತ್ತು ತಿಂತಾಳೇನೋ ಅಷ್ಟೇ. ಆಮ್ಲೆಟ್ ಅವಳಿಗೆ ಇಷ್ಟನೇ ಆಗಲ್ಲ. ಇನ್ನು ನಮಗೆಲ್ಲ ಆಮ್ಲೆಟ್ ಅಂದರೆ ಡೈಲಿ ಕೊಟ್ರೂ ಮಾಡ್ಕೊಂಡು ತಿಂತೀವಿ. ಆಮ್ಲೆಟ್ ಇಷ್ಟ ಆಗುತ್ತೆ. ಇನ್ನು ಅದೆಲ್ಲ ರೆಡಿ ಮಾಡಿಡ್ತಾ ಇದ್ದೀನಿ. ನನಗೆ ಜೊತೆಗೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಅಷ್ಟೊಂದು ಇಟ್ಕೊಳ್ಳಲ್ಲ. ಆವಾಗಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ಕ್ಲೀನ್ ಅನಿಸ್ಬಿಡುತ್ತೆ. ಇನ್ನು ಫ್ರಿಜ್ಜಿಗೆ ಇಡೋದೆಲ್ಲ ಎತ್ತಿಡ್ತಾ ಇದ್ದೀನಿ. ಹಾಲು, ಚಪಾತಿ ಹಿಟ್ಟು ಮತ್ತು ಚಟ್ನಿ ಎಲ್ಲ ಮಿಕ್ಕಿತ್ತು, ಅದೆಲ್ಲ ಫ್ರಿಜ್ಜಿಗೆ ಎತ್ತಿಟ್ಕೊತೀನಿ. ಇನ್ನು ಇವಾಗ ತುಂಬ ಚಳಿ ಇಲ್ವಾ, ನನ್ನ ಮಗಳಿಗೆ ಸಾಕ್ಸ್ ತೊಗೊಬರೋಣ ಅಂತ ಆಚೆ ಹೋಗಿದ್ವಿ. ಅವಳಿಗೆ ಈ ಥರ ಸಾಕ್ಸ್ ತಂದು
ಅವಳಿಗೆ ಈ ಸಾಕ್ಸ್ ಇಷ್ಟ ಆಗಲಿಲ್ಲ, ಅವಳಿಗೆ ಈ ಥರ ಸಾಕ್ಸೇ ಇಷ್ಟ ಆಯಿತು. ನಾನು ಇರಲಿ ಅಂತ ಎರಡು ಡಿಸೈನ್ ತೊಗೊಂಬಂದಿದ್ದೆ. ಅದರಲ್ಲಿ ಎರಡರಲ್ಲಿ ಒಂದು ಥರದ್ದು ಆಲ್ರೆಡಿ ಅವಳು ಯೂಸ್ ಮಾಡ್ತಿದ್ಲು. ಈ ಥರದ್ದು ಇದೇ ಥರ ಯೂಸ್ ಮಾಡ್ತಾಳಲ್ಲ ಅಂತ ಆ ಥರದ್ದು ತಂದಿದ್ದೆ, ಆದರೆ ಅವಳಿಗೆ ಆ ಥರದ್ದು ಇಷ್ಟನೇ ಆಗಲಿಲ್ಲ. ಈ ಥರದ್ದೇ ಯೂಸ್ ಮಾಡೋಕ್ಕೆ ಫಸ್ಟಿಂದನೂ ಅಷ್ಟೇ ಈ ಥರದ್ದು ಯೂಸ್ ಮಾಡ್ತಾಳೆ ಅವಳು. ಚಳಿ ಇರಲಿ ಇಲ್ಲದೆ ಹೋಗಲಿ ಡೈಲಿ ಒಟ್ಟಿನಲ್ಲಿ ಇದು ಮನೇಲಿ ಹಾಕ್ಕೋತಾಳೆ. ಯಾವಾಗಾರು ಇಲ್ಲದೆ ವಾಶ್ ಮಾಡೋಕೆ ಹಾಕಿದ್ದೀನಿ ಅಂತ ಅಂದರೆ ಜಗಳ ಮಾಡ್ತಾಳೆ. ಅವಳಿಗೆ ಒಟ್ಟಿನಲ್ಲಿ ಕಾಲಿಗೆ ಇದು ಬೇಕೇ ಬೇಕು, ಡೈಲಿ ಯೂಸ್ ಮಾಡ್ತಾಳೆ ಇದನ್ನ ಮನೇಲಿ. ಇನ್ನು ಚಳಿ ಇದೆಯಲ್ಲ ಅಂತ ಒಂದು 4 ತಗೊಂಬಂದಿದ್ದೆ ಈ ಥರದ್ದು, ಚಳಿಗೆ ಬೆಚ್ಚಗಿರುತ್ತೆ ಅಂತ. ಈ ಥರ ಇದು ವೆಲ್ವೆಟ್ ಬಟ್ಟೆಯಲ್ಲಿ ಚೆನ್ನಾಗಿದೆ, ಮಕ್ಕಳಿಗೆ ಚೆನ್ನಾಗಿ ಅನಿಸುತ್ತೆ. ವೆಲ್ವೆಟ್ದು ಬಟ್ಟೆ ಸ್ಮೂತಾಗಿರುತ್ತೆ ಮತ್ತು ಒಳಗಡೆ ಬೆಚ್ಚಗಿರುತ್ತೆ ಕಾಲುಗಳೆಲ್ಲ. ಜಾರಬಾರ್ದು ಅಂತ ಈ ಥರ ಏನೋ ಗ್ರಿಪ್ಗೆ ಈ ಥರ ಹಾಕಿದ್ದಾರೆ. ಚೆನ್ನಾಗಿದೆ, ತುಂಬ ವರ್ಷದಿಂದ ಯೂಸ್ ಮಾಡ್ತಿದ್ದಾಳೆ ಅವಳು. ಈ ಥರದ್ದು ಚೆನ್ನಾಗಿದ್ದಾವೆ, ಅವಳಿಗೆ ಇಷ್ಟ. ಈ ಥರ ಮನೇಲಿ ಯಾವಾಗೂ ಹಾಕ್ಕೊಂಡಿರ್ತಾಳೆ ಅವಳು. ನೋಡಿ ಅದು ಆಲ್ರೆಡಿ ಹಾಕ್ಕೊಂಡಿದ್ದಾಳೆ. ಅವಳಿಗೆ ಒಟ್ಟಿನಲ್ಲಿ ಬೇಕು ಈ ಥರದವು, ಹಾಕ್ಕೊಂಡೇ ಇರ್ತಾಳೆ ಯಾವಾಗೂ. ಚಳಿ ಇತ್ತು, ಇವತ್ತು ಜಾಸ್ತಿ ಚಳಿ ಇತ್ತು ಅಂತ ಅವಳನ್ನ ಟ್ಯೂಷನ್ಗೆ ಕಳಿಸಿರಲಿಲ್ಲ. ಓದ್ಕೋತಾ ಇದ್ಲು. ಇಲ್ಲೊಬ್ರು ಓದ್ಕೊತಾ ಇದ್ರು, ರೂಮಲ್ಲಿ ಒಬ್ಬರು ಓದ್ಕೋತಾ ಇದ್ರು. ಒಂದೇ ಕಡೆ ಇದ್ರೆ ಇಬ್ಬರು ಜಗಳ ಮಾಡ್ಕೋತಾರೆ ಅಂತ ಅಲ್ಲೊಬ್ರು ಇಲ್ಲೊಬ್ರು ಓದ್ತಾ ಇರ್ತಾರೆ. ಇದು ಇನ್ನಷ್ಟು ಬಟ್ಟೆ ಇತ್ತು, ಅದೆಲ್ಲ ಮಡಿಸಿಡ್ತಾ ಇದ್ದೆ. ಇನ್ನು ಇವರು ಮುಗಿಸ್ಬಿಟ್ಟು ಬರೋವರೆಗೂ ಬಟ್ಟೆ ಎಲ್ಲ ಮಡಿಸಿಕೋಣ ಅಂತ. ಬಟ್ಟೆನ ತೊಳೆದ್ಬಿಡ್ತೀವಿ, ಮಡ್ಸೋದಂತೂ ತುಂಬ ಕಷ್ಟ ನನಗಂತೂ. ಇದೊಂದು ಬೋರಿಂಗ್ ಕೆಲಸ. ಬಟ್ಟೆ ಮಡಿಸಿ ಅವ್ರವ್ರ ಜಾಗಕ್ಕೆ ಎತ್ತಿಡೋದಂದರೆ ಬೇಜಾರು. ಈ ಸಣ್ಣದನ್ನು ಸಪ್ರೇಟ್ ಮಾಡಿ ಎತ್ತಿಡಬೇಕು, ಅದೊಂದು ಬೇಜಾರಿನ ಕೆಲಸ. ನನ್ನ ಮಗನ ಜೊತೆ ಮಾತಾಡ್ಕೊಂಡು ಬಟ್ಟೆ ಎಲ್ಲ ಮಡಿಸ್ತಾಯಿದ್ದೆ. ನಮ್ಮ ಮನೆಯವ್ರು ಸ್ನಾನಕ್ಕೆ ಹೋಗಿದ್ರು, ಡ್ಯೂಟಿಗೆ ಹೋಗೋಕ್ಕೆ ರೆಡಿ ಆಗೋಕ್ಕಂತ. ಇನ್ನು ಅವ್ರು ಬರೋ ಅಷ್ಟರಲ್ಲಿ ಇದೆಲ್ಲ ಕೆಲಸ ಮುಗಿಸ್ಕೊಳ್ಳೋಣ, ಇನ್ನು ಬಿಗ್ ಬಾಸ್ ನೋಡೋಣ, ಅಷ್ಟರಲ್ಲಿ ಬೇಗ ಕೆಲಸ ಮುಗಿಸಿ ಅಂತ ಹೇಳಿಬಿಟ್ಟು ಎಲ್ಲ ಮುಗಿಸ್ಕೊತಾ ಇದ್ದೆ. ಇನ್ನು ಎಲ್ಲರೂ ಬಂದರು. ಇನ್ನು ಊಟಕ್ಕೆ ಆಮ್ಲೆಟ್ ಹಾಕ್ತಾಯಿದ್ದೀನಿ. ಮತ್ತೆ ಒಂದ್ಸಲ ಸಾಂಬಾರು ಬಿಸಿಗಿಟ್ಟಿದ್ದೀನಿ. ಅನ್ನನೂ ಬಿಸಿ ಇತ್ತು, ಸ್ವಲ್ಪ ಸಾಂಬಾರನ್ನು ಸ್ವಲ್ಪ ಬಿಸಿ ಮಾಡೋಣ ಅಂತ ಬಿಸಿಗಿಟ್ಟಿದ್ದೆ. ಇನ್ನು ನಮ್ಮ ಮನೆಯವರು ಡ್ಯೂಟಿಗೆ ಹೋಗೋಕ್ಕೆ ಟೈಮ್ ಆಯಿತು, ಬೇಗ ಕೊಡು ಅಂದರು. ಇನ್ನು ಅದಕ್ಕೋಸ್ಕರ ಬೇಗ ಮಾಡ್ಕೊತಾ ಇದ್ದೆ. ಇನ್ನು ಊಟ ಎಲ್ಲ ಮುಗಿಸಿ ಪಾತ್ರೆ ತೊಳೆಯೋ ಕೆಲಸ. ಪಾತ್ರೆ ಎಲ್ಲ ಎಷ್ಟೊಂದಿತ್ತು, ಏನೂ ಅಡುಗೆ ಮಾಡಿಲ್ಲ, ಆದ್ರೂ ಪಾತ್ರೆ ನೋಡಿ ಎಷ್ಟೊಂದು ಪಾತ್ರೆ ಇತ್ತು. ಇನ್ನು ಸಾಂಬಾರೆಲ್ಲ ಇತ್ತಲ್ಲ ಅದೆಲ್ಲ ತೆಗೆದಿಟ್ಬಿಟ್ಟು ಇನ್ನು ಪಾತ್ರೆ ಎಲ್ಲ ತೊಳಿತಾ ಇದ್ದೆ. ಸ್ವಲ್ಪ ಮೊಟ್ಟೆ ಮಾಡಿದ್ರೆ ಹಂಗೆ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೋಬೇಕು ಅನಿಸುತ್ತೆ. ಇನ್ನು ಎಲ್ಲ ಕ್ಲೀನ್ ಮಾಡಿ, ಇನ್ನು ಒಂದು ಕೇಕ್ ಮಾಡೋಕ್ಕಂತ ಇದೆಲ್ಲ ಯೂಸ್ ಮಾಡ್ಕೊಂಡಿದ್ದ. ಇನ್ನು ಅದನ್ನು ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ. ಇವಾಗ ಏನಾದರೂ ಹಂಗೆ ಚಳಿ ಅಂತ ಹೇಳ್ಬಿಟ್ಟು ಬಿಟ್ಟು ಮಲ್ಕೊಂಬಿಟ್ರೆ ಬೆಳಗ್ಗೆ ಡಬಲ್ ಕೆಲಸ ಆಗುತ್ತೆ ನನಗೆ. ಅದಕ್ಕೋಸ್ಕರ ಇವಾಗೇ ಎಲ್ಲ ಕ್ಲೀನ್ ಮಾಡಿ, ಬಿಗ್ ಬಾಸ್ ಸ್ಟಾರ್ಟ್ ಆಗಿತ್ತು, ಬಾ ಅಮ್ಮ ಅಂತ ಕರಿತಾಯಿದ್ರು. ನಾನು ಎಲ್ಲ ಕ್ಲೀನ್ ಮಾಡಿ ಬರ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಬಿಗ್ ಬಾಸ್ ಕೂತ್ಕೊಂಡು ನೋಡೋಣ ಆರಾಮಾಗಿ ಅಂತ ಹೇಳ್ಬಿಟ್ಟು, ಇನ್ನು ಬಿಗ್ ಬಾಸ್ ನೋಡೋಣ ಅಂತ ಹೇಳಿಬಿಟ್ಟು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇನ್ನು ಬಿಗ್ ಬಾಸ್ ನೋಡೋಕ್ಕೆ ಬಂದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.